Good morning, dear friends. In the last class, we discussed that literature. What is a literature? What are the major functions in literature? ಸಾಹಿತ್ಯ ಎಂದರೇನು? ಸಾಹಿತ್ಯದ ಲಕ್ಷಣಗಳು ಏನು? ಸಾಹಿತ್ಯಕ್ಕೂ ಮತ್ತು ಮನುಷ್ಯನಿಗೂ ಇರತಕ್ಕಂತಹ ಸಂಬಂಧಗಳೇನು? ಜೀವನದ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು ಏನು ಅನ್ನೋದನ್ನು ನೋಡಿದ್ದೀವಿ. ನಿಮ್ಮ ಸಿಲೆಬಸ್ಸಿಗೆ ಫಸ್ಟ್ ಯೂನಿಟ್ ಏನು ಇಟ್ಟಿರ್ತಾರಪ್ಪ ಅಂದರೆ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಇರುತ್ತೆ. ಈಗಾಗಲೇ ನೀವು ತಿಳಿದುಕೊಂಡಿರುವುದ ಹಾಗೆ ಸಾಹಿತ್ಯ ಮನುಷ್ಯನ ಮನೋಬಲವನ್ನು ಉತ್ತುಂಗಕ್ಕೆ ಏರೋಕ್ಕೆ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಾಮಕಾರಿಯಾಗಿ ಮನುಷ್ಯನ ಮೇಲೆ ಬೀಳ್ತಾ ಇರುತ್ತೆ. ಹಾಗೆ ಈ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಒಂದು ಸ್ಥೈರ್ಯ, ಒಂದು ಪ್ರೇರಣೆ, ಒಂದು ಚೈತನ್ಯ ಮನುಷ್ಯನನ್ನು ಉತ್ತುಂಗಕ್ಕೆ ಒಯ್ತಕ್ಕಂಥ ಒಂದು ಮಾರ್ಗ ಅಂತ ನಾವು ಕಳೆದ ಕ್ಲಾಸಿನಲ್ಲಿ ತಿಳಿದುಕೊಂಡಿವೆ. ಹಾಗೆ ನಿಮ್ಮ ಸಿಲೆಬಸ್ಸಿಗೆ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ಸಾಹಿತ್ಯ ಅಂದರೆ ಏನಪ್ಪ ಅಂದರೆ ಓಲ್ಡ್ ಲಿಟ್ರೇಚರ್, ಮಿಡಲ್ ಲಿಟ್ರೇಚರ್, ಮಾಡರ್ನ್ ಲಿಟ್ರೇಚರ್ ಅಂತ ಇದೆ. ನಿಮಗೆ ಸಿಲೆಬಸ್ಗೆ ಇರ್ತಕ್ಕಂಥದ್ದು ಮಿಡಲ್ ಲಿಟ್ರೇಚರಲ್ಲಿ ಬರ್ತಕ್ಕಂಥ 15ನೇ ಶತಮಾನದಿಂದ ನೀವು ಕಲಿತಾ ಹೋಗ್ತಾ ಇರ್ತೀರಿ. 15ನೇ ಶತಮಾನ, 16ನೇ ಶತಮಾನ, 17, 18, 20, 20ನೇ ಶತಮಾನದವರೆಗೂ 4 ಸೆಮಿಸ್ಟ್ರಿಗಳಲ್ಲಿ ಕಲಿತಾ ಹೋಗ್ತಾ ಇರ್ತೀರಿ. ಒಂದೊಂದು ಏಜ್ಗಳಲ್ಲಿ ಒಂದೊಂದು ಬಗೆಯ ಪದ್ಧತಿಗಳಿದ್ದಾವೆ, ಲಕ್ಷಣಗಳಿದ್ದಾವೆ. ಆ ಪದ್ಧತಿಗಳು ಹೇಗೆ ಇರ್ತವೆ ಅನ್ನೋದನ್ನು ನಾವು ತಿಳ್ಕೋತಾ ಹೋಗೋಣ. ಈಗ ದ ರಿನಾಸನ್ಸ್ ಅಂದರೆ ಏನು? ವಾಟ್ ಈಸ್ ರಿನಾಸನ್ಸ್? ವಾಟ್ ಕೈಂಡ್ ಆಫ್ ಥಿಂಗ್ಸ್ ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ರಿನಾಸನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ದ ರಿನಾಸನ್ಸ್ ಅಂದರೆ ಇಟ್ ಹ್ಯಾಸ್ ಅ ಫ್ರೆಂಚ್ ವರ್ಡ್. ಇಟ್ ಮೀನ್ಸ್ ರೀಬರ್ತ್, ದ ರೀಬರ್ತ್ ಆಫ್ ದ ನಾಲೆಡ್ಜ್. Those who have to stagnate on their mind, stuck on their mind in the middle of the 15th centuries, they don't know anything of their own ideologies. The Renaissance is a period which is to becoming as evoke inner self-confidence in the language, in the history, or in the any kind of a whole world. ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಒಂದು ರೀಬರ್ತ್ ಆಫ್ ದ ಅವೋಕನ್ ಆಫ್ ಅ ನಾಲೆಜ್ ಎಲಾಬ್ರೇಟ್ ಆಗೋಕ್ಕೆ ಪ್ರಯತ್ನವನ್ನು ಮಾಡ್ತು. ಈ ಎಲಾಬ್ರೇಟ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಇನ್ ಈ ರೀಬರ್ತ್ ಏನು ಇಂಟ್ರೆಸ್ಟ್ ಬಂತಪ್ಪ ಅಂದರೆ, ನೀವು ಇತಿಹಾಸದಲ್ಲಿ ವಾಸ್ತುಶಿಲ್ಪ ಕಲೆ ಹೇಗೆ ನೋಡ್ತಾ ಇರ್ತಿಲ್ಲ, ಹಾಗೆ ಇಂಗ್ಲೀಷ್ ಪಾಶ್ಚಿಮಾತ್ಯ ಸಾಹಿತ್ಯದಲ್ಲಿ ಅದರದೇ ಆದಂತಹ ಕ್ಲಾಸಿಕಲ್ ವ್ಯಾಲ್ಯೂಸ್ಗಳಿದ್ದಾವೆ, ಅದರದೇ ಆದಂಥ ಆಸಕ್ತಿಗಳಿರ್ತವೆ, ಅದರದೇ ಆದಂಥ ಗ್ರೀಕ್ ಮತ್ತು ಮಿಥಡಾಲಜಿ ಅಂತ ಕರಿತೀವಿ. ಗ್ರೀಕ್ ಮತ್ತು ರೋಮ್ಗಳಲ್ಲಿ ಬರ್ತಕ್ಕಂಥ ಒಂದು ಮಿತ್ಗಳನ್ನು, ದಂತಕಥೆಗಳ ಆಧಾರದ ಮೇಲೆ ಇಲ್ಲಿ ಆನ್ಸಿಯಂಟ್ ರೈಟರ್ಗಳು ಉದ್ಭವವಾಗ್ತಾ ಇರ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂದರೆ ರಿನಾಸನ್ಸ್ ಅಂತ ಹೇಳ್ತೀವಿ. ರಿನಾಸನ್ಸ್ ಅಂತ ಕೇಳ್ತಾರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ರಿನಾಸನ್ಸ್? ರಿನಾಸನ್ಸ್ ಮೀನ್ಸ್ ರೀಬರ್ತ್ ಆಫ್ ಅ ನಾಲೆಜ್. ದಟ್ಸ್ ಅನಫ್. ರೀಬರ್ತ್ ಆಫ್ ಅ ನಾಲೆಜ್. ಇಟ್ ಈಸ್ ಅ ಪರ್ಟಿಕ್ಯುಲರ್ ರೆಫರ್ಡ್ ಇನ್ ಟು ಏನು ಇನ್ವಾಲ್ವ್ ಮಾಡ್ತಾ ಇರುತ್ತಪ್ಪ, ಇಟ್ ಹ್ಯಾಸ್ ಇಂಡಿಕೇಶನ್ಸ್ ಆಫ್ ಅ ಪರ್ಟಿಕ್ಯುಲರ್ ಇವೆಂಟ್ ಆಫ್ ದ ಪೀಪಲ್. ವಾಟ್ ಕೈಂಡ್ ಆಫ್ ಥಿಂಗ್ಸ್ ಪೀಪಲ್ ವಿಲ್ ಡೂ ಇನ್ ದ ಪ್ಯಾರಾಮೀಟರ್ ಆಫ್ ದ ಇಂಟ್ರೆಸ್ಟ್. ಅವರವರ ಅಭಿವ್ಯಕ್ತಿ ಸ್ವತಂತ್ರಕ್ಕೆ ತಕ್ಕನಾಗಿ ತಮ್ಮ ಆಗು ಹೋಗುಗಳ ಜೊತೆಗೆ ಹಿಂದಿನ ಅನುಕರಣೆಗಳನ್ನು ಮಾಡ್ತಾ ಹೇಗೆ ನಾವು ಮುನ್ನಡೆತಾ ಹೋಗ್ತಾ ಇರ್ತೀವಲ್ಲ, ಹಾಗೆ ಸಾಹಿತ್ಯ ಆಸಕ್ತರು ಕೂಡ, ಬರಹಗಾರರು ಕೂಡ ತಮ್ಮಲ್ಲಿರ್ತಕ್ಕಂತಹ ಒಂದು ಕಲೆಯನ್ನು, ಸಂಸ್ಕೃತಿಯನ್ನು, ಕಸ್ಟಮ್ಸ್ಗಳನ್ನು, ಟ್ರೆಡಿಷನ್ಸ್ಗಳನ್ನು, ಸಾಂಪ್ರದಾಯಿಕಗಳನ್ನು, ಸಾಂಪ್ರದಾಯತೆಗಳನ್ನು ಏನನ್ನು ಒತ್ತಿ ಒತ್ತಿ ಹೇಳ್ತಾ ಇರ್ತಾರಲ್ಲೋ ಅದಕ್ಕೆ ದೇ ಹ್ಯಾವ್ ಟು ಶೋಸ್ ಸಮ್ ಕೈಂಡ್ ಆಫ್ ದ ಪಾತ್ ಆಫ್ ಲೈಫ್. ಅವರು ಏನು ಹೇಳ್ತಾ ಇರ್ತಾರಪ್ಪ ಅಂದರೆ ದೇ ಶೋಸ್ ಸಮ್ ಕೈಂಡ್ ಆಫ್ ಅ ಪಾತ್, ವಾಟ್ ದ ನೀಡ್ಸ್ ಫಾರ್ ಅಸ್, ಹೌ ಕ್ಯಾನ್ ವಿ ಟು ದ ಸ್ಟಿಮ್ಯುಲೇಟ್, ನಾವು ನಮ್ಮನ್ನು ಹೇಗೆ ಒಂದು ಮೂರ್ತಿಯನ್ನಾಗಿ ಮಾಡಬೇಕು ಅನ್ನೋದು ನಾನು ಹೇಗೆ ಕಲಿತೀನಪ್ಪ ಅಂದರೆ ನನ್ನ ಹೆತ್ತ ತಂದೆ ತಾಯಿಯಿಂದ, ನನ್ನ ಅಜ್ಜೆಯಿಂದ, ನನ್ನ ಹಿರಿಯರಿಂದ ಹೇಗೆ ಬಳುವಳಿಯಾಗಿ ಬಂದಿರುತ್ತಲ್ಲೋ ಹಾಗೆ ಸಾಹಿತ್ಯವೂ ಕೂಡ ನಮಗೆ ಅರಿಯದ ಕ್ಷಣಗಳನ್ನು, ಅರಿಯದ ತಿಳುವಳಿಕೆಗಳನ್ನು ಮೂಡಿಸುವುದೇ ರಿನಾಸನ್ಸ್ನ ಮೂಲ ಉದ್ದೇಶವಾಗಿರುತ್ತೆ. ದಟ್ ಈಸ್ ಮೂಲ ಇಂಟೆನ್ಷನ್ಸ್ ಆಫ್ ದ ರಿನಾಸನ್ಸ್ ವಾಸ್ ಅ ಕಲ್ಚರಲ್. ಇಟ್ ಹ್ಯಾಸ್ ಟು ಬಿಕಮಿಂಗ್ ಆಸ್ ಏನೇನು ಹೇಳ್ತಾ ಇರತ್ತೆ,
what kind of things it has to show us. The Renaissance was a cultural movement started in Italy, spread all over the Europe. ಇಂಗ್ಲೆಂಡಿನ ಎಲ್ಲ ಕೋಣೆಗಳಲ್ಲೂ ಕೂಡ ಅದು ಸ್ಪ್ರೆಡ್ ಆಗೋಕ್ಕೆ ಪ್ರಯತ್ನವನ್ನು ಮಾಡ್ತು. ಏನು ರಿನಾಸನ್ಸ್ ರೀಬರ್ತ್ ಯಾಕಂದ್ರಪ್ಪ ಅಂದರೆ ಅದರ ಕಲ್ಚರಲ್ ಆಗಿರ್ಬೋದು, ಮೂಮೆಂಟ್ ಆಗಿರ್ಬೋದು, ಟ್ರೆಡಿಷನ್ಸ್ ಆಗಿರ್ಬೋದು. ಇಫ್ ಯು ಡೋಂಟ್ ನೋ ವ್ಯಾಲ್ಯೂಸ್ ಆಫ್ ನಾಲೆಡ್ಜ್ ಆರ್ ವಿಸ್ಡಮ್, ನಿಮಗೆ ನಾಲೆಡ್ಜ್ ದೊಡ್ಡದು ವಿಸ್ಡಮ್ ದೊಡ್ಡದು ಅಂತ ಕೇಳಿದಾಗ ಯಾವುದನ್ನು ಉತ್ತರ ಕೊಡ್ತೀರಿ? ಎರಡೂ ಅವಿಭಾಜ್ಯವಾದಂಥ ಅಂಗವಾಗಿರ್ತವೆ. ಹೇಗೆ ತಂದೆ ತಾಯಿ ಹೇಗೆ ಎರಡು ಕಣ್ಣುಗಳಾಗಿರ್ತಾರೋ ಹಾಗೆ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಪಾತ್. The Renaissance shows them what kind of a differentiations cultures in the moment of the history of English literature throughout the centuries. It is considered to be the division between the Middle Ages and the modern era. Whatever you have to living at present, it has a 21st centuries. All are we have to living here in this earth, because one reason the modern era is there, the only thinking of a materialistic life. They want to becoming as their own things. What they want to becoming as achieve something in their own life. How they want to becoming as a stimulate of themselves. What is the necessity of themselves ಅನ್ನೋದನ್ನು ಬಿಟ್ಟು ಕೇವಲ ವಾಸ್ತವಿಕತೆಗೆ ಬದ್ಧದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಅವರು ಏನೂ ಮಾಡ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಟು ಬಿ ದ ಕನ್ಸಿಡರ್ಡ್ ಡಿವಿಷನ್ ಬಿಟ್ವೀನ್ ಮಿಡಲಲ್ಲಿ ಏನಿರುತ್ತೆ ಅನ್ನೋದನ್ನು ನೀವು ತಿಳ್ಕೊತಾ ಹೋಗ್ತೀರಿ. ಮಿಡಲ್ ಏಜಲ್ಲಿ ಹೆಂಗಿತ್ತು ಮಾಡರ್ನ್ ಏಜ್ವರೆಗೂ ಇದನ್ನು ಕಲಿತೀರಿ ನೀವು. ಮಿಡಲ್ ಟು ದ ಮಾಡರ್ನ್ ಏಜ್, ನಿಮ್ಮ 1ನೇ ಸೆಮಿಸ್ಟ್ರಿಯಿಂದ 4ನೇ ಸೆಮಿಸ್ಟ್ರಿವರೆಗೂ ನೀವು ಇದನ್ನೇ ಕಲಿಯೋದು. ಮಿಡಲ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಿಡಲ್ ಏಜಿಂದ 15ನೇ ಶತಮಾನ, 16, 17, 18, 19, 20 ಈ ಭಾಗಗಳನ್ನು ನೀವು ಭಾಗಗಳಾಗಿ ತಿಳ್ಕೋತಾ ಹೋಗ್ತಾ ಇದ್ದೀರಿ. 16ನೇ ಶತಮಾನದಲ್ಲಿ ಬರ್ತಕ್ಕಂಥ ಪೊಯೆಟ್ಸ್ಗಳು ಯಾರು, ಡ್ರಾಮಟಿಸ್ಟ್ಗಳು ಯಾರು, ಎಸ್ಸೇಯಿಸ್ಟ್ಗಳು ಯಾರು ಅಂತ 3 ಭಾಗಗಳು. ಪೊಯಿಟ್ರಿ, ಪೊಯೆಟ್ರಿ, ನಾವೆಲ್ ಆ್ಯಂಡ್ ಡ್ರಾಮಟಿಸ್ಟ್ 3 ಭಾಗಗಳನ್ನಾಗಿ ಕಲಿತಾ ಹೋಗ್ತಾ ಇರ್ತೀರಿ ನೀವು. ಇಟ್ ಹ್ಯಾಸ್ ಟು ಗ್ಲಿಮ್ಸಸ್ ಯು ಟು ದ ಮಾಡರ್ನ್ ಎರಾ, ದಟ್ಸ್ ಆಲ್. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಆಫ್ ವ್ಯೂ ಹಿಯರ್, the things of the one who have to note the humanistic novel. What the major features of the thinkers of the period, also the called as humanist ಅಂತ ಕರಿತೀವಿ. ನನಗೆ ದಾರಿ ತೋರುವ ಪಾತನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಏನಂತ ಕರಿತೀವಿ? ಹ್ಯುಮ್ಯಾನಿಟಿ ಅಂದ್ರೆ ಏನು? ಮಾನವೀಯ ನೆಲೆಗಳ ಮೇಲೆ. ಅವ್ರಿಗೆ ಏನಂತ ಕರೀತಾರಪ್ಪ? ದಿಸ್ ಪೀರಿಯಡ್ ಆಲ್ಸೋ ದ ಕಾಲ್ಡ್ ಹ್ಯುಮ್ಯಾನಿಸ್ಟ್ಸ್ ಅಂತ ಕರಿತೀವಿ. ಮಾನವೀಯ ನೆಲೆಗಳನ್ನು ಓವರಾಲ್ ಆಗಿ ಸ್ಪ್ರೆಡ್ ಮಾಡ್ತಾರೆ. ಹೇಗೆ ಸ್ಪ್ರೆಡ್ ಮಾಡ್ತಾರಪ್ಪ ಅಂದರೆ, ಆದಿಕಾಲದಲ್ಲಿ ಹೇಗೆ ಗುರುಕುಲ ಹೇಗಿತ್ತಲ್ಲ ಹಾಗೆ ಚರ್ಚ್ಗಳ ಮುಖಾಂತರ, ಪಾದ್ರಿಗಳ ಮುಖಾಂತರ, ಚರ್ಚಿನ ಪಾದ್ರಿಗಳ ಮುಖಾಂತರ, ಪಾದ್ರಿಗಳನ್ನು ನೋಡ್ತಕ್ಕಂತಹ ಪ್ರೇರಣೆಗಳು ಹೇಗೆ ಮನುಷ್ಯನಲ್ಲಿ ಚೇಂಜ್ ಆಗ್ತಾ ಬರ್ತಾ ಇರ್ತವೆ. ದೈವಭಕ್ತಿ ಅಥವಾ ಕಲ್ಚರಲ್ ಕಸ್ಟಮ್ಸ್, ಟ್ರೆಡಿಷನ್ಸ್, ಪ್ರತಿಯೊಂದು ಆಗು ಹೋಗುಗಳಿಗೂ ಒಂದು ದೈವತ್ವ ಇದೆ, ಏನೋ ಒಂದು ಎಕ್ಸಿಸ್ಟೆನ್ಸ್ ಇದೆ, ಏನೋ ಒಂದು ಪರಾಮರ್ಶೆಗೂ ಕೂಡ ನಿಲುಕಲಾಗಿರ್ತಕ್ಕಂಥ ಒಂದು ತಾಕತ್ತಿದೆ ಅನ್ನೋದನ್ನು ನಮಗೆ ಗೊತ್ತಾಗೋದು ಎಲ್ಲಿಂದ ಬರುತ್ತಪ್ಪ ಅಂದರೆ, ಈ ರೆನಾಸನ್ಸ್ ಮೀನ್ಸ್ ದ ಥಿಂಕರ್ಸ್ ಆಫ್ ದ ಪರೇಡ್, ದ ಓವರಾಲ್ ದ ಪೀಪಲ್, ದೋಸ್ ಹೂ ಹ್ಯಾವ್ ಟು ಥಿಂಕಿಂಗ್ ಇನ್ ದ ರೀಬರ್ತ್ ಆಫ್ ನಾಲೆಡ್ಜ್, ದಟ್ ಈಸ್ ವಿ ಕಾಲ್ಡ್ ಆಸ್ ಎ ಹ್ಯುಮ್ಯಾನಿಸ್ಟ್ಸ್. What they have to believe that man should be the subject of a study. ಇಲ್ಲಿ ಮನುಷ್ಯ ಕೇವಲ ವಿಷಯಕ್ಕೆ ಅನುಸಾರವಾಗಿ ತನ್ನ ಕಲಿಕೆಗಳನ್ನು ಪ್ರಚೋದಿಸಬೇಕು, ಕಲಿಕೆಗಳಲ್ಲಿ ನಿರಂತರವಾಗಿರಬೇಕು. ನಾಟ್ ಅ ಗಾಡ್ ದ ಚರ್ಚ್ ಟಾಟ್ ಡ್ಯೂರಿಂಗ್ ದ ಮಿಡಾಬಲ್ ಪರೇಡ್. ಹೇಗೆ ನಮ್ಮ 12ನೇ ಶತಮಾನದಲ್ಲಿ ಬಸವಣ್ಣನವರಾಗಿರ್ತಕ್ಕಂಥ ಕಾಯಕವೇ ಕೈಲಾಸ ಅಂತ ಹೇಳಿದ್ರು, ಏನು ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಎದುರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ, ದೇವರ ನೊಲಿಯುವ ಪರಿ ಅಂತ ಹೇಗೆ ಹೇಳಿದ್ರು, ಹಾಗೆ ಅಲ್ಲಿಯೂ ಕೂಡ ರಿನಾಸನ್ಸ್ ಪೀರಿಯಡಲ್ಲೂ ಕೂಡ ಅವರು ಅವರದೇ ಆದಂತಹ ಒಂದು ಶ್ರೇಷ್ಠತ್ವವನ್ನು, ಸಬ್ಜೆಕ್ಟಿವಿಟಿಗಳನ್ನು, ಪರಿವರ್ತನಾಶೀಲ ಬದ್ಧವಾಗಿರ್ತಕ್ಕಂತಹ ಆ ಸದ್ಬಳಕೆಗಳನ್ನು ಇಲ್ಲಿ ಪ್ರಚೋದಿಸಲ್ಪಡ್ತಕ್ಕಂಥ ಒಂದು ದಾರಿಯನ್ನು ಮಾಡಿಕೊಡ್ತಾರೆ. ದೋಸ್ ಪೀಪಲ್, ದೋಸ್ ಹೂ ಹ್ಯಾವ್ ಟು ಸ್ಟ್ರಗಲಿಂಗ್ ಫಾರ್ ಲೈಫ್ ಟು ಬಿಕೇಮಿಂಗ್ ಆಸ್ ಅ ಬಿಲ್ಡ್ ಅಪ್, ಲಿಫ್ಟ್ ಅಪ್,
different kind of a dimensional, those without a knowledge, without kind of education, a proper of mankind, there is no any chance for the spread over all the needs of the people. That is not possible at all in the people. Because of that reason, they want the not focusing on the spiritual attitudes. They want focus what their attention to becoming on this earth. ಈ ಭೂಮಿಯ ಮೇಲೆ ಬರ್ತಕ್ಕಂಥ ಮನುಷ್ಯ ಏನನ್ನ ಮಾಡಿದರೆ ದೈವತ್ವವನ್ನು ಕಾಣ್ತಾನೆ, ದೇವರು ಅದಾನೆ, ದೇವರು ಸುಮ್ಮನೆ ಕುಂತ್ಬಿಟ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಎಟ್ ಆಲ್. ಅದು ಬರುತ್ತಾ? ಅದಕ್ಕೆ ಕಾಯಕವನ್ನು ಮಾಡ್ತಕ್ಕಂತಹ, ಕೆಲಸಗಳನ್ನು ಮಾಡ್ತಕ್ಕಂತಹ ಒಂದು ಓವರ್ ಆಲ್ ಥಿಂಗ್ಸ್ಗಳು ಇಲ್ಲಿ ಏನಾಗ್ತಾವೋ ನಡೀತಾವು ಅಂತ ಹೇಳ್ಬೋದು ನಾವು. ಇನ್ ದ ನೆಕ್ಸ್ಟ್ ಪಾಯಿಂಟ್ ಆಫ್ ಹಿಯರ್, ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ಸ್, ದೋಸ್ ಹೂ ಹ್ಯಾವ್ ಟು ರಿಟರ್ನ್, ವಿಲಿಯಂ ಕ್ಯಾಂಗ್ಸ್ಟನ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. 1476 ಒಳಗಡೆ ಅವ ಏನು ಮಾಡ್ತಾನಪ್ಪ ಅಂದರೆ, ಇಲ್ಲಿ ಏನು ಬರೆಯೋಕೆ ಏನೂ ಇದ್ದಿದ್ದಿಲ್ಲ. ಇಲ್ಲಿ ದೇರ್ ಇಸ್ ನೋ ಚಾನ್ಸ್ ಫಾರ್ ದ ಓನ್ಲಿ ದ ಪ್ಯಾಂಪ್ಲೆಟ್ಸ್ಗಳ ಮುಖಾಂತರ, ಭಿತ್ತಿಪತ್ರಗಳ ಮುಖಾಂತರ ತಮ್ಮ ಬಯಕೆಗಳನ್ನು, ತಮ್ಮ ಆಲೋಚನೆಗಳನ್ನು ಬರೆದು ಹಂಚ್ತಾ ಇದ್ದರು. ದ ಫಸ್ಟ್ ಪರ್ಸನ್ ಹೂ ಹ್ಯಾಸ್ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಇನ್ ಜರ್ಮನಿ ಅರೌಂಡ್ ದ 1400 to the 1476. ಇದನ್ನು ಕೂಡ ಕೇಳ್ತಾರೆ. ಪ್ರಿಂಟಿಂಗ್ ಪ್ರೆಸ್ ಎಲ್ಲಿತ್ತು, ಯಾರು ಅದನ್ನು, ದಟ್ ಕ್ರೆಡಿಟ್ ಇನ್ವೆಂಟಿಂಗ್ ದ ಫಸ್ಟ್ ಪ್ರಿಂಟಿಂಗ್ ಮೆಷಿನ್ ಅನ್ನೋದನ್ನು ಕೇಳ್ತಾರೆ. ಆ್ಯಂಡ್ ವಿಲಿಯಂ ಕ್ಯಾಂಗ್ಸ್ಟನ್ ಹ್ಯಾಸ್ ಓನ್ ಪ್ರಿಂಟಿಂಗ್ ಪ್ರೆಸ್ ರನ್ನಿಂಗ್ ಇನ್ ದ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಈ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ, ತನ್ನದೇ ಆದಂಥ ಒಂದು ಓನ್ ಪ್ರಿಂಟಿಂಗ್ ಪ್ರೆಸ್ಸನ್ನು ಎಲಾಬ್ರೇಷನ್ ಮಾಡ್ತಾನೆ. ಆ ಪ್ರಿಂಟಿಂಗ್ ಪ್ರೆಸ್ ಏನು ಹೇಳ್ತಾ ಇರುತ್ತಪ್ಪ ಅಂದರೆ, ಸಾಹಿತ್ಯ ಆಸಕ್ತರಲ್ಲಿ ಮತ್ತಷ್ಟು ಉದ್ಭವವಾಗುತ್ತೆ. ಈ 15ನೇ ಶತಮಾನದಲ್ಲಿ ಪುನಃ ಒಂದು ತಳಹದಿ ಬರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನಪ್ಪ, ಇದೇ ಪ್ರಿಂಟಿಂಗ್ ಪ್ರೆಸ್ ಇರುತ್ತೆ. ಈ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವಿಲಿಯಂ ಕ್ಯಾಂಗ್ಸ್ಟನ್ was a person introduced the printing press in England, that the books were written out in the long hand, ಕೈ ಬರಹಗಳ ಮುಖಾಂತರ. they want to become as ಸ್ಪ್ರೆಡ್ ಮಾಡ್ತಾ ಇದ್ರು. ಅದನ್ನು ತಪ್ಪಿಸೋಕೆ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಇನ್ ದ ಹೋಲ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಆಫ್ the Raquel of the pronunciations is here. The here seems Raquel of the history of a Troy printed in 1473. This is the first print in the history of English literature. Raquel means collection of English. Raquel means collection of English. History of the Troy in the 1473. This is a kind of a things. And ಥಾಮಸ್ ಮೋರ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಥಾಮಸ್ ಮೋರ್ ವಾಸ್ ಕನ್ಸಿಡರ್ಡ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಗ್ಲಿಷ್ ಹ್ಯುಮ್ಯಾನಿಸ್ಟಿಕ್ ರೈಟರ್. ಯಾರು ತಮ್ಮ ದೈವತ್ವಗಳನ್ನು ಅಥವಾ ತನ್ನ ಉಟೋಪಿಯಾ ಅನ್ನೋ ಒಂದು ಲ್ಯಾಟಿನ್ ಭಾಷೆಗಳಲ್ಲಿ ಬರೀತಾನೆ. ಇಂಗ್ಲಿಷ್ ಹ್ಯುಮ್ಯಾನಿಸ್ಟ್ ಯಾರಪ್ಪ ಅಂದರೆ, ರಿನಾಸನ್ಸ್ ಬಿಲ್ಡಪ್ ಮಾಡ್ತಾರೆ, ನಾಲೆಜನ್ನು ಬಿಲ್ಡಪ್ ಮಾಡ್ತಾ ಇರ್ತಾರೆ. ಎದ್ರ ಮುಖಾಂತರ? ತಮ್ಮದೇ ಆದಂಥ ಒಂದು ತಿಳುವಳಿಕೆಗಳನ್ನು ಓವರಾಲ್ ಸ್ಪ್ರೆಡ್ ಮಾಡ್ತಾರೆ. ಹೇಗೆ ನಮ್ಮ ಇವತ್ತಿನ ಪ್ರಸಿದ್ಧ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿರ್ಬೋದು, ಏನು ಹೇಳ್ತಾರೆ ಅವರು? ಜೀವನದ ಮೌಲ್ಯಗಳನ್ನು ಹೇಳ್ತಾ ಇರ್ತಾರೆ. ಜೀವನ ಅಂದರೆ ಏನು, ನಮಗೆ ಆಗು ಹೋಗುಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಇರ್ತಾರೆ. ಹಾಗೆ ಅದೇ ವ್ಯಕ್ತಿಗಳು ತಮ್ಮ ಬರಹಗಳ ಮುಖಾಂತರ, ತಮ್ಮ ಸಾಹಿತ್ಯದ ಮುಖಾಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ದೇ ವಾಂಟ್ ಟು ಚೇಂಜಸ್ ದೇರ್ ಓನ್ ಲೈಫ್ ಸ್ಟೈಲ್ ಆಫ್ ದ ಮೇನ್ಲಿ ಉಟೋಪಿಯಾ. ದಿಸ್ ಈಸ್ ದ ಫಸ್ಟ್ the considered the one of the greatest English humanists ಅಂತ ಹೇಳ್ತಾರೆ. The pronunciations is utopia. It has spelling is only the Italian Renaissance writing. Machiavelli published the book in 1513. Theories about how perfect rural in the wood governor. Wood's dispatch. Macaulay ಅನ್ನೋ ಒಬ್ಬ ವ್ಯಕ್ತಿ ಕೇಳಿರ್ಬೋದು. ಆ ಮೆಕಾಲೆಯ ಪದ್ಧತಿಯನ್ನು ಇವನು ಕೂಡ 1513ರಲ್ಲಿ ಪಬ್ಲಿಷನ್ನು ಮಾಡ್ತಾನೆ ಬುಕ್ಕನ್ನು. ಆ್ಯಂಡ್ ನೆಕ್ಸ್ಟ್ ಬೈಬಲ್ ಪಬ್ಲಿಷನ್ ಆಗುತ್ತೆ. ಇಟ್ ವಾಸ್ ದ ಪಬ್ಲಿಷ್ಡ್ ಇನ್ 1611 ಆ್ಯಂಡ್ ಕನ್ಸಿಡರ್ಡ್ ದ ಮಾಸ್ಟರ್ ಪೀಸ್ ಆಫ್ ಇಂಗ್ಲಿಷ್ ಪ್ರೋಸ್. ಗದ್ಯ ಭಾಗಗಳಲ್ಲಿ ಅತ್ಯಂತ, ನಾವು ಹೇಗೆ ನಮ್ಮ ಭಾರತ ದೇಶದಲ್ಲಿ ಭಗವದ್ಗೀತೆಯನ್ನು ಆರಾಧ್ಯವಾಗಿ ಪೂಜಿಸ್ತಾ ಇರ್ತೀವಿ, ಹಾಗೆ ಇಂಗ್ಲೆಂಡ್ ದೇಶದಲ್ಲಿ ಬೈಬಲನ್ನು ಅತ್ಯಂತ ಪೂಜನೀಯ ಭಾಗಗಳಾಗಿ ಅವರು ನೋಡ್ತಾ ಇರ್ತಾರೆ. ದಟ್ ಈಸ್ 1604 ಜೇಮ್ಸ್
ಕಿಂಗ್ ಜೇಮ್ಸ್ ಫಸ್ಟ್ ಆರ್ಡರ್ ದ 47 ಸ್ಕಾಲರ್ಸ್. ಬೈಬಲನ್ನು ಹೆಂಗೆ ಬರೀತಾರಪ್ಪ ಅಂದರೆ 47 ಪರಿಣಿತರ ಜೊತೆಗೆ ಸ್ಕಾಲರ್ಸ್ ಪ್ರೊಡ್ಯೂಸಸ್ ಟ್ರಾನ್ಸ್ಲೇಷನ್ ಆಫ್ ದ ಬೈಬಲ್ ಸರ್ವ್ ಆಫ್ ಅಫಿಷಿಯಲ್ ಆಫ್ ದ ಒನ್ ಆಫ್ ದ ಆಂಗ್ಲಿಕನ್ ದ ಸೊ ಕಾಲ್ಡ್ ಕಿಂಗ್ಸ್ ಜೇಮ್ಸ್ ಬ್ಯಾಬಲ್ ಅಂತ ಕರೀತಾರೆ ಇದನ್ನು ದೇ ವಾಂಟ್ ಬಿಕಮಿಂಗ್ ಆಸ್ 47 ಸ್ಕಾಲರ್ಸ್ಗಳು ಮೀನ್ಸ್ ಅತ್ಯಂತ ಪರಿಣಿತರಾಗಿರ್ತಕ್ಕಂಥ ಕನ್ಸಿಸ್ಟಿಂಗ್ ಆಫ್ ದ ಬೈಬಲನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಒನ್ ಆಫ್ ದ ಗ್ರೇಟ್, ಆಲ್ರೆಡಿ ಯು ಹ್ಯಾವ್ ಟು ಕಮ್ ಟು ನೋ ಅಬೌಟ್ ಇಟ್, ಹೂ ಈಸ್ ಅ ಗ್ರೇಟ್ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಅತ್ಯಂತ ವಿಭಿನ್ನ ರೀತಿಯಾಗಿರ್ತಕ್ಕಂತಹ ತನ್ನದೇ ಆದಂತಹ ಒಂದು ಪ್ರೇರಣೆಗೆ ಒಳಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಲಿಯಂ ಶೇಕ್ಸ್ಪಿಯರ್ 1566ರಲ್ಲಿ ಬರ್ತಾನೆ. William is considered the greatest of the English authors. He is a testis, he is a plays, he is a sonnets. The old wide are updated constantly. ಅವನು ಬರೆದಿರ್ತಕ್ಕಂತಹ 15ನೇ ಶತಮಾನದಲ್ಲಿ ಇರ್ತಕ್ಕಂತಹ ಎಲ್ಲ ಕೃತಿಗಳು ಇವತ್ತಿಗೂ ಕೂಡ ಓದ್ತಾ ಇದ್ದಾರಪ್ಪ ಅಂತಂದ್ರೆ ಅವನ ಶ್ರೇಷ್ಠತ್ವ ನೀವು ಅರಿಬೇಕಾಗತ್ತಲ್ವಾ. ದಟ್ ಇಸ್ ಹಿ ವಾಸ್ ರೋಟ್ 37 plays, 154 sonnets. Sonnet means ಸುನಿತಗಳು. He was wrote the number of this is kind of different. ರೋಮಿಯೋ ಜೂಲಿಯಟ್ ಕೇಳಿರ್ಬೋದು, ಹ್ಯಾಮ್ಲೆಟ್ ಕೇಳಿರ್ಬೋದು, ಮಿಡ್ ಸಮ್ಮರ್ ನೈಟ್ಸ್ ಅಂತ ಕೇಳಿರ್ಬೋದು. ದೀಸ್ ಆಲ್ ದ ಪ್ಲೇಸ್, ಇವೆಲ್ಲ ನಾಟಕಗಳು, ಅವನು ಬರೆದಿರ್ತಕ್ಕಂಥ ನಾಟಕಗಳು. ಆ ನಾಟಕಗಳ ವಿಶ್ಲೇಷಣೆಗಳು ಹೇಗಿರ್ತಾವೆ ಅನ್ನೋದನ್ನು 37 ಮ್ಯಾಕ್ಬತ್, ಕಿಂಗ್ ಲಿಯರ್ ಆ್ಯಂಡ್ ಜೂಲಿಯಸ್ ಸೀಸರ್, ಸುಮಾರು 37 ನಾಟಕಗಳನ್ನು ಬರೆದಿದ್ದಾನೆ. ಹೆನ್ರಿ IV ಆಗಿರ್ಬೋದು, ಹ್ಯಾಮ್ಲೆಟ್ ಆಗಿರ್ಬೋದು. ಈ ಮ್ಯಾಕ್ಬತ್ ಒಂದೊಂದು ವಿಶ್ಲೇಷಣೆಗಳನ್ನು ನೀವು ಇಲ್ಲಿ ಏನು ಕಲಿತಾ ಇರ್ತಾರಪ್ಪ, ನಾನು ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೀನಿ ನಿಮಗೆ, ವಾಟ್ ಕೈಂಡ್ ಆಫ್ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಮ್ಯಾಕ್ಬತ್ ಕಂಪೇರ್ to the candle, to the shadow, to an actor, the finally to story. This is rapid shifting of metaphors, the very characteristics of ಶೇಕ್ಸ್ಪಿಯರ್ಸ್ ವರ್ಕ್ಸ್. ಶೇಕ್ಸ್ಪಿಯರ್ಸ್ ವರ್ಕ್ಸ್ನಲ್ಲಿ ಇರ್ತಕ್ಕಂಥ ಮ್ಯಾಕ್ಬತ್ ಅನ್ನೋ ಒಂದು ಕಂಪೇರ್ಸ್ ಆಫ್ ಲೈಫ್. ನೀವು ಮ್ಯಾಕ್ಬತ್ತನ್ನು ಕಲಿಯಲ್ಲ. ಮ್ಯಾಕ್ಬತ್ ಹೇಗಿರುತ್ತೆ ಸ್ವಲ್ಪ ಯು ಹ್ಯಾವ್ ಟು ಗ್ಲಾನ್ಸ್ ಹಿಯರ್ ದ ವಾಟ್ ಕೈಂಡ್ ಆಫ್ ಶಾಡೋಸ್ ಇಟ್ ಸೆಲ್ಫ್ ಹ್ಯಾಸ್ ದ ಆಲ್ ದ ಟರ್ಮಿನೇಷನ್ಸ್ ಆಫ್ ಪ್ರತಿಯೊಂದು ಟರ್ಮ್ಸ್ಗಳನ್ನು ಇಲ್ಲಿ ಏನು ಮಾಡ್ತಾನೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ತನ್ನ ಲೈಫಲ್ಲಿ ಆಗಿರ್ತಕ್ಕಂಥ ಘರ್ಷಣೆಗಳು, ಶೇಕ್ಸ್ಪಿಯರ್ ನೊಂದಿರ್ತಕ್ಕಂಥ ವೇದನೆಗಳು, ತನ್ನ ಎಕ್ಸ್ಪೀರಿಯನ್ಸ್ಗಳು, ತನ್ನಲ್ಲಿರ್ತಕ್ಕಂತಹ ಒಂದು ಕುತೂಹಲಕಾರಿ ಸಂಗತಿಗಳನ್ನು ಪ್ರತಿಯೊಂದು ಪ್ಲೇಗಳಲ್ಲಿ ವಿಭಿನ್ನವಾಗಿ ಹೇಳೋಕೆ ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕೆ ಯಶಸ್ವಿಯಾಗಿರ್ತಕ್ಕಂಥ ರೈಟರ್ ಆಗ್ತಾರೆ. ದ ಗ್ರೇಟ್ ರೈಟರ್ಸ್ ಆಫ್ ದ ರಿನಾಸೆನ್ಸ್. ಇಲ್ಲಿ ರಿನಾಸೆನ್ಸ್ಗಳಲ್ಲಿ ಗ್ರೇಟ್ ರೈಟರ್ಸ್ಗಳು ಬರ್ತಾರೆ. ಕ್ರಿಸ್ಟೋಫರ್ ಮಾರ್ಲೋ ಆಗಿರ್ಬೋದು, ಸರ್ ವಾಟರ್ ಲಾಲ್ಫ್ ಆಗಿರ್ಬೋದು, ರಾಬರ್ಟ್ ಹೆರಿಕ್ ಆಗಿರ್ಬೋದು, ಆಂಡ್ರ್ಯೂ ಮಾರ್ವೆಲ್ ಆಗಿರ್ಬೋದು, ವಿಲಿಯಂ ಶೇಕ್ಸ್ಪಿಯರ್ ಆಗಿರ್ಬೋದು, ಜಾನ್ ಡನ್ ಆಗಿರ್ಬೋದು, ಬೆನ್ ಜಾನ್ಸನ್ಸ್ ಆಗಿರ್ಬೋದು. ನಾವು ಇವಾಗ ಏನು ಮಾಡೋಣಪ್ಪ ಅಂದರೆ ವಿ ಹ್ಯಾವ್ ಟು ಸ್ಟಡೀಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರೈಟರ್ಸ್, ದೋಸ್ ಹೂ ಆರ್ ಅ ಪೊಯೆಟ್ರಿ ಸೆಕ್ಷನ್ಸ್, ದೋಸ್ ಹೂ ಹ್ಯಾವ್ ಟು ನಾವೆಲ್, ದೋಸ್ ಹೂ ಹ್ಯಾವ್ ಟು ಬಿಕಮಿಂಗ್ ಆ್ಯಸ್ ಅ ಡ್ರಾಮಾಟಿಸ್ಟ್. ಇಲ್ಲಿ 3 ಭಾಗಗಳಾಗಿ ನಾವು ವಿಂಗಡಿಸ್ತಾ ಇರ್ತೀವಿ. ಎಲಿಜಬೆಥನ್ ಏಜ್, ಎಲಿಜಬೆಥನ್ ಪೊಯೆಟ್ರಿ, ಪ್ಯೂರಿಟನ್ ಏಜ್. ಏನು ಸ್ಟೆಪ್ ಬೈ ಸ್ಟೆಪ್ ಕರಿತಾ ಇರ್ತಲ್ಲ, ದ ಓವರ್ ಆಲ್ ಎಡ್ಮಂಡ್ ಸ್ಪೆನ್ಸರ್ ಇಲ್ಲಿ ಬರ್ತಾನೆ, ಜಾನ್ ಮಿಲ್ಟನ್ ಇಲ್ಲಿ ಬರ್ತಾನೆ, ಬೆನ್ ಜಾನ್ಸನ್ಸ್ ಯಾವ ರೈಟರ್, ಕ್ರಿಸ್ಟೋಫರ್ ಮಾರ್ಲೋ ಹೂ ಹ್ಯಾಸ್ ಕಾಲ್ಡ್ ಬಿಕಮಿಂಗ್ ಎಸ್ ಯೂನಿವರ್ಸಿಟಿ ವಿಟ್ಸ್, ದ ಲೀಡರ್ ಆಫ್ ಯೂನಿವರ್ಸಿಟಿ ವಿಟ್ಸ್. ಹೀಗೆ ನೀವೇನು ಮಾಡ್ತಾ ಇರ್ತೀರಪ್ಪ ಅಂದರೆ ಈಗ ಎಲಿಜಬೆಥನ್ ಪೊಯೆಟ್ರಿ, ದ ಪೊಯೆಟ್ರಿ ಆಫ್ ರಿನಾಸೆನ್ಸ್ ವರ್ಕ್, ವಾಟ್ ದ ಮೇಜರ್ ಥೀಮ್, ಅದರ ಥೀಮ್ ಏನು, ಅದರ ವಿಶ್ಲೇಷಣೆ ಏನು, ಹೆಂಗೆ ಬ್ಯೂಟಿಗೆ ಅವರು ಪರ್ಸಿಫಿಕೇಶನ್ ಮಾಡ್ತಾರೆ, ಹೇಗೆ ಹ್ಯೂಮನಿಸ್ಟಿಕ್ ಥಿಯರಿಯನ್ನು ಅಪ್ಲೈ ಮಾಡ್ತಾ ಇರ್ತಾರೆ. ಹೂ ಮೀನ್ಸ್ ಕಾಮನ್ ಆಗಿ ಪೊಯೆಟ್ರಿಗೆ ಏನು ಬೇಕು, ಒಂದು ಸಬ್ಜೆಕ್ಟಿವಿಟಿ ಬೇಕಾಗಿರುತ್ತೆ. ಆ ಸಬ್ಜೆಕ್ಟಿವಿಟಿ ಎಲ್ಲಿ ನೋಡ್ತಾರಪ್ಪ ಅಂದರೆ ಒಂದು ಆಬ್ಜೆಕ್ಟ್ ಒಳಗಡೆ ನೋಡ್ತಾ ಇರ್ತಾರೆ, ಒಂದು ವಸ್ತುವಿನ ಒಳಗಡೆ ನೋಡ್ತಾರೆ. ಆ ವಸ್ತುವಿಗೆ ಜೀವನ ತುಂಬಿಸ್ತಾರೆ. ಆ ವಸ್ತು ಹೇಗೆಲ್ಲ ನಮ್ಮನ್ನು ಆಕರ್ಷಿತನಾಗಿ ಮಾಡ್ತಾ ಇರೋದೆ ಅಥವಾ ಭವ್ಯತೆಗೆ ಹೋಗ್ತಾ ಇರ್ತಕ್ಕಂಥ ಒಂದು ಥಿಂಗ್ಸ್ಗಳನ್ನು ಬೇಕಾಗಿರುತ್ತೆ. ಆ್ಯಂಡ್ ಹೌ ಇಟ್ ಹ್ಯಾಸ್ ಟು ಬಿಕಮ್ ಇಸ್ ಇಂಟಲೆಕ್ಚುವಲ್ ಪವರ್, ತಾತ್ವಿಕ ನೆಲೆಗಳ ಮೇಲೆ ನಮ್ಮನ್ನು ಹೇಗೆ ಒಯ್ತಾ ಇರುತ್ತೆ ಅನ್ನೋದನ್ನು ಮುಂದಿನ ಎಲಿಜಬೆಥನ್ ಪೊಯೆಟ್ರಿಯಲ್ಲಿ ನೋಡೋಣ. ಲೆಟ್ ಅಸ್ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.